ಪ್ರತಿದಿನ ದೇವರ ಪೂಜೆ ಮಾಡುವಾಗ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚುತ್ತೇವೆ. ಯಾವುದೇ ಶುಭ ಕಾರ್ಯ ನಡೆಸುವಾಗಲೂ ದೀಪ ಹಚ್ಚುವುದರ ಮೂಲಕವೇ ನಾವು ಎಲ್ಲರೂ ಪ್ರಾರಂಭಿಸುತ್ತೇವೆ ಸ್ನೇಹಿತರೆ. ಆದರೆ ಮನೆಯಲ್ಲಿ ದೇವರ ಮುಂದೆ ಎಷ್ಟು ದೀಪ ಹಚ್ಚಿದರೆ ನೋಡಿ, ದೇವರ ಮುಂದೆ ನಮ್ಮ ಮನೆಗಳಲ್ಲಿ ಎಷ್ಟು ದೀಪ ಹಚ್ಚಿದರೆ ಒಳ್ಳೆಯದು, ಎಷ್ಟು ದೀಪ ಹಚ್ಚಬಾರ್ದು, 1 ಹಚ್ಚಬೇಕಾ 2 ಹಚ್ಚಬೇಕಾ ಅಥವಾ 4 ಹಚ್ಚಿದರೆ ಒಳ್ಳೆಯದಿರುತ್ತಾ ಎಂಬ ಗೊಂದಲ ಹಲವರಲ್ಲಿ ಇದ್ದೇ ಇರುತ್ತಲ್ವ. ಅದಕ್ಕೆ ನಾನು ಇವತ್ತು ನೀಡ್ತಾ ಇದ್ದೀನಿ, ನನ್ನ ಅನುಭವದ ಪ್ರಕಾರ ಹೇಳ್ತಾ ಇದ್ದೀನಿ. ಉತ್ತರ ಇಲ್ಲಿದೆ, ಇವತ್ತು ಹೇಳ್ತಾ ಹೋಗ್ತೀನಿ ಎಷ್ಟು ಹಚ್ಚಬೇಕು ಅಂತ. ಹಾಗೂ ಯಾರೆಲ್ಲ ಹೊಸದಾಗಿ ಬಂದಿದ್ದೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ ಆಗಿರುತ್ತದೆ, ಅದಕ್ಕೋಸ್ಕರ. ಹಾಗಾದರೆ ಬನ್ನಿ, ಮನೆಯಲ್ಲಿ ಎಷ್ಟು ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತ ತಿಳಿತಾ ಹೋಗೋಣ. ಮನೆಯಲ್ಲಿ ಪ್ರತಿದಿನ ಅಂದರೆ ಬೆಳಗ್ಗೆ ಮತ್ತು ಸಂಜೆ ಎಲ್ಲರ ಮನೆಯಲ್ಲೂ ದೀಪ ಹಚ್ತೀವಲ್ವ. ಹಾಗಾದರೆ ಎಷ್ಟು ಹಚ್ಚಬೇಕು? ಕನಿಷ್ಠ 2 ದೀಪಗಳನ್ನು ಒಂದು ತುಪ್ಪ ಅಥವಾ ಎಣ್ಣೆ ಹಚ್ಚುವುದು ಶುಭ ಅಂತ ಹೇಳ್ತಾರೆ. ನೋಡಿ, ದೇವರಿಗೆ 2 ಅಥವಾ 5 ದೀಪಗಳನ್ನು ಹಚ್ಚುವುದು ಶ್ರೇಷ್ಠ. 3, 4, 7, 8 ಈ ಸಂಖ್ಯೆ ದೀಪಗಳನ್ನು ಹಚ್ಚಬೇಡಿ. 2 ಅಥವಾ 5 ಮಾತ್ರ ಹಚ್ಚಿ ಸ್ನೇಹಿತರೆ. ದೀಪವನ್ನು ಯಾವ ದಿಕ್ಕಿಗಿಡಬೇಕು? ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೀಪನ. ಹೀಗೆ ಹಚ್ಚೋದ್ರಿಂದ ಸಂಪತ್ತು ಮತ್ತು ಧನಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಗೆ ತರುತ್ತದೆ ಅಂತ ಹೇಳ್ಬೋದು. ಮತ್ತು ಮನೆಯಲ್ಲಿ ದೀಪ ಹಚ್ಚುವ ಸಂಪೂರ್ಣ ಮಾಹಿತಿ ನೋಡೋದಾದರೆ ದೀಪಗಳ ಸಂಖ್ಯೆ ಇಷ್ಟಿರಬೇಕು. 2 ಅಥವಾ 5 ದೀಪಗಳನ್ನು ಹಚ್ಚುವುದು ಅತ್ಯಂತ ಶ್ರೇಷ್ಠ. ನೋಡಿ, ಈ ಕಾಮಾಕ್ಷಿ ದೀಪ ಇರುತ್ತಲ್ಲ, ಕಾಮಾಕ್ಷಿ ದೀಪ, ಈ ದೀಪ ನಾನು ಹಚ್ತಾ ಇಲ್ಲ. ಆದರೆ ನನಗೆ ಮಾಹಿತಿ ತಿಳಿದ ಮೇಲೆ ಇನ್ಮೇಲೆ ನಾನು ಕಾಮಾಕ್ಷಿ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಕ್ಕಕ್ಕೆ ತೆಗೆದುಕೊಳ್ಳುವಂತಿಲ್ಲ, ಅದನ್ನು ಪ್ರತ್ಯಕ್ಷವಾಗಿ ಹಚ್ಬೋದು ಸ್ನೇಹಿತರೆ. ಬತ್ತಿಗಳ ಸಂಖ್ಯೆ ಎಷ್ಟು ಮೇಡಮ್ ಅಂತ ಕೇಳ್ಬೋದು. ಒಂದೇ ಬತ್ತಿಯ ದೀಪ ಅಶುಭ ಅಂತ ಹೇಳ್ತಾರೆ. ಆದ್ದರಿಂದ ಹಚ್ಚುವಾಗ ನೀವು 2 ಬತ್ತಿಗಳ ದೀಪವನ್ನು ಕುಟುಂಬದ ಸೌಖ್ಯ, ಆರೋಗ್ಯ ಮತ್ತು ಯಶಸ್ಸನ್ನು ತರುತ್ತೆ. 1 ಬತ್ತಿ ಹಚ್ಚಬೇಡಿ ಅವತ್ತು, ಅದು ಒಳ್ಳೆಯದಾಗಲ್ಲ. 2 ಬತ್ತಿ ಹಚ್ಚಿರಿ, ತುಂಬ ಒಳ್ಳೆಯದಾಗುತ್ತೆ. ದಿಕ್ಕಲ್ಲಿ ನೋಡೋದಾದರೆ, ದೀಪದ ದಿಕ್ಕಲ್ಲಿ ನೋಡೋದಾದರೆ ಉತ್ತರ ದಿಕ್ಕು, ಇದನ್ನು ಕುಬೇರನ ದಿಕ್ಕು ಅಂತ ಹೇಳ್ತಾರೆ. ಆರ್ಥಿಕ ಸಮೃದ್ಧಿಯಾಗಿ ಉತ್ತರಕ್ಕೆ ಮುಖ ಮಾಡಿ ಹಚ್ಚಬೇಕು. ನಿಮಗೆ ಆರ್ಥಿಕವಾಗಿ ಸಮೃದ್ಧಿ ಬೇಕು ನಮ್ಮ ಮನೆಗೆ ಅಂತಂದರೆ ದೀಪನ ಉತ್ತರ ಮುಖಕ್ಕೆ ಮಾಡಿದರೆ ನಿಮಗೇನು ಸಿಗುತ್ತೆ? ಆರ್ಥಿಕ ಸಮೃದ್ಧಿ ಸಿಗುತ್ತೆ. ಪೂರ್ವ ದಿಕ್ಕಲ್ಲಿ ಏನು ಸಿಗುತ್ತೆ? ಜ್ಞಾನ ಮತ್ತು ಸಮೃದ್ಧಿಗಾಗಿ. ಜ್ಞಾನ ಮತ್ತು ಸಮೃದ್ಧಿ ಬೇಕು ಅಂದರೆ ಎಣ್ಣೆ ಅಥವಾ ತುಪ್ಪ, ಶುದ್ಧ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಸುವುದು ಶ್ರೇಷ್ಠ. ನಿಷೇಧಿತ ಸಂಖ್ಯೆಗಳು ಎಷ್ಟು ಆಗಲೇ ಹೇಳಿದ್ದೀನಿ, 3, 4, 7, 8 ಈ ಸಂಖ್ಯೆಯಲ್ಲಿ ದೀಪ ಹಚ್ಚಬೇಡಿ. ಇವು ಅಶುಭ ಸಂಕೇತಗಳಾಗಿರುತ್ತವೆ. ದೀಪ ಹಚ್ಚೋದಕ್ಕಿಂತ ನಿಯಮಗಳಿರುತ್ತೆ. ಯಾವುದು? ದೀಪವನ್ನು ನೆಲದ ಮೇಲೆ ನೇರವಾಗಿ ಇಡಬಾರ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೆಲದ ಮೇಲೆ ನೇರವಾಗಿ ಇಡಬೇಡಿ. ತಟ್ಟೆ ಅಥವಾ ಅಕ್ಕಿ ಮೇಲಿಡಬೇಕು. ನಾನು ಇಟ್ಟಿದ್ದೀನಲ್ಲ, ಈ ರೀತಿ ತಟ್ಟೆ ಮೇಲೆ ಇಡಿ ಅಥವಾ ಅಕ್ಕಿ ಮೇಲಿಡಿ. ದೀಪದ ಬತ್ತಿಯನ್ನು ಯಾವಾಗಲೂ ಕೆಳಗಿನಿಂದ ಮೇಲಕ್ಕೆ ತರಬೇಕು ಸ್ನೇಹಿತರೆ. ಕೆಳಗಿನಿಂದ ಮೇಲಕ್ಕೆ ತರಬೇಕು, ಅಂದರೆ ತಿರುಪಿರುತ್ತಲ್ಲ ಹಾಗೆ ಮಾಡಬೇಕು. ನಾನು ಹಾಗೆ ಮಾಡಿಲ್ಲ, ನನ್ನ ಅನುಭವದಲ್ಲಿ ನಾನು ತಿಳ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಈ ಥರ ಮಾಡಿಲ್ಲ, ನಾನು ನೆಕ್ಸ್ಟಿಂದ ಮುಂದುವರಿಸ್ತೀನಿ ಅಂತ. ದೀಪದ ಆರಾಧನೆಯು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ. ಧನ್ಯವಾದಗಳು ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ.